ಸೊ ಈ ಸೌಂಡ್ ಕೇಳಿ ನಿಮಗಂತೂ ಗೊತ್ತೇ ಆಗಿರುತ್ತೆ ಎಷ್ಟು ಕ್ರಂಚಾಗಿ ಬಂದಿದೆ ಅಂತ. ಸೊ ಆ್ಯಂಡ್ ಇದು ನಾನು ಮಾಡಿರೋದು ಜಸ್ಟ್ ನಮ್ಮ ಮನೆಯಲ್ಲಿರೋ ಐಟಮ್ನಲ್ಲೇ ಮಾಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟ್ ಆಲೂಗಡ್ಡೆ ನಾನು ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ ತಕ್ಷಣ ಅದರೊಳಗಡೆ ನಾನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಆರೆಗೇನೋ ಆ್ಯಂಡ್ ಚಿಲ್ಲಿ ಫ್ಲೆಕ್ಸು ಆ್ಯಂಡ್ ಗ್ರೀನ್ ಚಿಲ್ಲಿ ಸಣ್ಣ ಚಾಪ್ ಮಾಡ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ನೀವು ಕುಟ್ಕೊಂಡ್ಬಿಟ್ಟು ಹಾಕೋಬೋದು. ಸೊ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಆ್ಯಂಡ್ ಸ್ವಲ್ಪ ಸಾಲ್ಟು. ಸೊ ನೀವು ನಿಮ್ಮ ಅಕಾರ್ಡಿಂಗ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನೋಡಿ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ನಾನು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು, ಸೊ ಇನ್ನೊಂದು ಕಡೆ ನಾನು ಕಾರ್ನ್ಫ್ಲೋರ್ದು ಲಿಕ್ವಿಡ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಇದನ್ನು ನಾವು ಇವಾಗ ಚೆನ್ನಾಗಿ ಶೇಪ್ ಕೊಡೋಣ. ಸೊ ನಾನು ಇವಾಗ ರೌಂಡ್ ಶೇಪಲ್ಲಿ ಸೊ ಚೀಸ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಸೊ ನಾನು ಏನು ಕಾರ್ನ್ಫ್ಲೋರ್ನ ಲಿಕ್ವಿಡ್ ಮಾಡ್ಕೊಂಡಿದ್ನಲ್ಲ, ಸೊ ಅದರೊಳಗಡೆ ಅದು ಕಂಪಲ್ಸರಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬ್ರೆಡ್ದು ಏನು ಬ್ರೌನ್ ಕಲರ್ ಇರುತ್ತಲ್ಲ, ಸೊ ಅದನ್ನು ತೆಗೆದ್ಬಿಟ್ಟು ನಾನು ಅದನ್ನು ಸಣ್ಣ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಅದರಿಂದನೇ ಸ್ವಲ್ಪ ಕ್ರಂಚ್ನೆಸ್ ಬರೋದು. ಸೊ ಆಮೇಲೆ ನೋಡಿ ನಾನೇನು ಕಾರ್ನ್ಫ್ಲೋರ್ ಲಿಕ್ವಿಡು ಮಾಡಿಟ್ಟಿದ್ನಲ್ಲ, ಅದು ತುಂಬ ಹೊತ್ತಾಗಿತ್ತು. ಸೊ ಅದರಿಂದ ಕಾರ್ನ್ಫ್ಲೋರ್ ಫುಲ್ಲು ಕೆಳಗೆ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಚೆನ್ನಾಗಿ ನಾನು ಬಾಲ್ಸ್ನ ಡೀಪಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲಾದಮೇಲೆ ಪೌಡ್ರಲ್ಲಿ ಸೊ ನಾನೇನು ಬ್ರೆಡ್ದು ಪೌಡರ್ ಮಾಡ್ಕೊಂಡಿದ್ನಲ್ಲ, ಸೊ ಅದರೊಳಗಡೆ ಚೆನ್ನಾಗಿ ನಾನು, ಯಾಕಂದರೆ ಅದು ಫುಲ್ಲು ಎಷ್ಟು ಬ್ರೆಡ್ ಬೌಲ್ಗೆ ಅಂಟ್ಕೊಳ್ಳುತ್ತೆ ಅಷ್ಟು ಕ್ರಂಚ್ನೆಸ್ ಬರುತ್ತೆ. ಸೊ ನಾನು ಆಲ್ರೆಡಿ ಆಯಿಲ್ ಬಿಸಿಗೆ ಇಟ್ಟಿದ್ದೆ, ತುಂಬ ಬಿಸಿ ಆಗಿತ್ತು ಆಲ್ರೆಡಿ. ಸೊ ಆಮೇಲೆ ಅದರಲ್ಲಿ ಒಂದೊಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ಇದರಲ್ಲಿ ಒಂದೊಂದೇ ಅಂತ ಹಾಕ್ಕೊಳ್ಳೋದಂತೇನಿಲ್ಲ, ನೀವು ಎಷ್ಟಾದರೂ ಹಾಕ್ಕೋಬೋದು, ಅದು ಏನು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಇದನ್ನು ಡೀಪ್ ಫ್ರೈ ಮಾಡಿಬಿಟ್ಟು, ಸೊ ನೀವು ಮನೆಯಲ್ಲಿ ಇದನ್ನು ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಸೊ ನಿಮ್ಮ ಹತ್ರ ಏನೋ ವೆಜಿಟೇಬಲ್ ಇದ್ದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ಜಸ್ಟ್ ನಾನು ಆಲೂಗಡ್ಡೆಯಲ್ಲೇ ಮಾಡ್ತಾಯಿರೋದು. ನೀವು ಇದರಲ್ಲಿ ಸ್ವೀಟ್ ಕಾರ್ನ್ ಹಾಕ್ಬೋದು ಮತ್ತು ಕ್ಯಾಪ್ಸಿಕಮ್ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನನ್ನ ಹತ್ರ ಇರೋದಕ್ಕೆ ನಾನು ಜಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಏನಾದರೂ ಮಾಡು ಅಂತ ಇದ್ದರು, ಸೊ ಅದಕ್ಕೆ ನಾನು ಮನೆಯಲ್ಲಿ ಏನಿದೆ ಅದರಲ್ಲೇ ನೋಡಿಬಿಟ್ಟು ಮಾಡ್ತಾಯಿರೋದು. ಸೊ ಇದರಲ್ಲಿ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಇಷ್ಟೇ ಐಟಮಲ್ಲಿ ಅಂತಂದರೆ ಏನೇ ಮನೆಯಲ್ಲೇ ಮಾಡಿ ತಿನ್ನಬಾರ್ದು ಅಲ್ವಾ. ಸೊ ಇದನ್ನು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಾಗಿ ಬರುತ್ತೆ ಇದು. ಸೊ ಆಮೇಲೆ ನೀವು ಇದರಲ್ಲಿ ಮಾತ್ರ ಪೆರಿ ಪೌಡರ್ ಇದ್ದರೆ, ಸೊ ಮಸಾಲೆ ಇದ್ದರೆ ನೀವು ಇದ್ರ ಮೇಲೆ ಹಾಕ್ಕೊಂಡು ತಿನ್ನಿ, ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಇದ್ರ ಜೊತೆ ನೀವು ಚಟ್ನಿ, ಗ್ರೀನ್ ಚಟ್ನಿ ಆ್ಯಂಡ್ ಮ್ಯೂನಿಸು ಯಾವುದಿದೆ ನಿಮ್ಮ ಹತ್ರ, ಟೊಮೊಟೊ ಸಾಸು, ಸೊ ನೀವು ಯಾವ ಜೊತೆನೂ ತಿಂದ್ರೂ ಚೆನ್ನಾಗಿ ಟೇಸ್ಟೇ ಕೊಡುತ್ತೆ. ಸೊ ನಾನಿಲ್ಲಿ ಅಮ್ಮನಿಗೆ ಟೇಸ್ಟ್ ಮಾಡ್ಸೋಕ್ಕೆ ಸೊ ಫಸ್ಟು ನಾನು ಮಸಾಲ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಪೆರಿ ಇರಲಿಲ್ಲ, ಸೊ ಅದರಿಂದ ನಾನಿಲ್ಲಿ ಮ್ಯಾಗಿ ಮಸಾಲ ಆ್ಯಂಡ್ ಸ್ವಲ್ಪ ಆರೆಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಟೊಮೊಟೊ ಸಾಸ್ ಜೊತೆ ಅಮ್ಮನಿಗೆ ನಾನು ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಟ್ರಸ್ಟ್ ಮಿ ಗೈಸ್, ನಿಜವಾಗ್ಲೂ ಇದು ಇಷ್ಟೊಂದು ಟೇಸ್ಟ್ ಆಗಿತ್ತು. ಮಮ್ಮಿಗೆ ಎಲ್ಲ ನಮಗೆಲ್ರಿಗೂ ಮನೇಲಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಈ ಚೀಸ್ ಎಲ್ಲ ಇಷ್ಟನೇ ಪಡೋಲ್ಲ, ಅವರು ಕೂಡ ಇದು ತುಂಬ ಇಷ್ಟಪಟ್ಟು ತಿಂದರು. ಸೊ ಇದನ್ನು ನಾನು ಅಮ್ಮ ಟೇಸ್ಟ್ ಮಾಡುವಾಗ ಅಲ್ಲಿ ಅತ್ತೆ ಮಾತಾಡಿ ಅವರು ನಗ್ತಾಯಿದ್ರು. ಸೊ ಅದು ನೀವು ಲೈಟಾಗಿ ತಗೊಳ್ಳಿ. ಸೊ ಇಲ್ಲಿ ಅಮ್ಮನಿಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ಇದನ್ನು ಒಂದು ಸರಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಯಾವ ಸಿಟಿಯಿಂದ ನೋಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ, ನಮಗೂ ಗೊತ್ತಾಗುತ್ತೆ ಯಾವ ಸಿಟಿಯಲ್ಲಿ ನಮ್ಮ ವಿಡಿಯೋ ಹೋಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಟಟ್ಟಾ.